ಹಾಯ್ ನಮಸ್ಕಾರ. ಹಳ್ಳಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನನ್ನ ಹತ್ರ ಒಂದು 4 ಹೀರೆಕಾಯಿ ಇತ್ತು. ಇವತ್ತು ಇದರಿಂದ ದೋಸೆ ಮಾಡುವ ಅಂತ ಎಣಿಸ್ಕೊಂಡಿದ್ದೆ. ಮನೇಲಿ ಬೆಳೆದಿದ್ದು ಹೀರೆಕಾಯಿ, ನಮ್ಮ ಮನೇಲಲ್ಲ, ಪೈಕಿರೊಬ್ರು ಕೊಟ್ಟಿದ್ದು. ಇದನ್ನು ಸಿಪ್ಪೆ ಎಲ್ಲ ತೆಗೆದು ತೆಳ್ಳಗೆ ಹಚ್ಕಂತೆ. ಸಿಪ್ಪೆಯಿಂದ ಗೊಜ್ಜು ಮಾಡ್ಲಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ಲಾಯ್ಕಾಯಿ ಬತ್ತು ದೋಸೆ. ಅದಕ್ಕೆ ಬೇಕಪ್ಪ ಮಸಾಲೆ ರೆಡಿ ಮಾಡ್ಕೊಂಬ. ಒಂದು 10 ಚೂರು ಮೆಣಸು ಹಾಕ್ಕೊಂಡಿದ್ದೆ, ಒಂದು 4 ಒಣ ಮೆಣಸು ಹಾಕ್ಕೊಂಡಿದ್ದೆ. ಮೆಣಸು ಜಾಸ್ತಿ ಖಾರ ಇಲ್ಲ, ಹಂಗಾಗಿ ಸ್ವಲ್ಪ ಚೂರು ಮೆಣಸು ಸೇರಿಸ್ಕೊಂಡಿದ್ದು. ಇದಕ್ಕೀಗ 1.5 ಚಮಚ ಅಪ್ಪಷ್ಟು ಕೊತ್ತಂಬರಿ ಹಾಕ್ಕೊಂತಿದ್ದೆ. ದೊಡ್ಡ ಚಮಚದಲ್ಲಿ 1.5 ಚಮಚ. 1 ಚಮಚ ಜೀರಿಗೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಅರಿಶಿಣದ ಹುಡಿ. ಇದನ್ನೆಲ್ಲ ಹೀಗೆ ಒಂದು ಸಲ ಪುಡಿ ಮಾಡ್ಕೊಂಡು ಬತ್ತೆ. ಪುಡಿ ಆದ್ರ ಮೇಲೆ ಅದಕ್ಕೀಗ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೆ. 1 ಚಮಚ ಉದ್ದಿನಬೇಳೆ ನೆನೆಸಿ ಇಟ್ಕೊಂಡಿದ್ದೆ. ಒಂದು 10 ಮೆಂತ್ಯಕಾಳು ಹಾಕ್ಕೊಂಡಿದ್ದೆ. ನೆನೆದಿದ್ದನ್ನು ಇದಕ್ಕೆ ಸೇರಿಸ್ಕೊಂತೆ. ಹೀರೆಕಾಯಿ ದೋಸೆ ಅರ್ಧ ಕೂಡಲೇ ಮಾಡೋದು, ಹುಳಿ ಬರ್ಸೋದು ಅಂತ ಬೇಡ. ಹಾಗಾಗಿ ಅದಕ್ಕೀಗ ಸ್ವಲ್ಪ ಹುಣಸೆ ಹಣ್ಣು ಅದಿವತ್ತಿಗೆ ಸೇರಿಸ್ಕೊಳಕತ್ತು. ಹಿಟ್ಟು ಹುಳಿ ಬರ್ತಿಲ್ಲಲ್ಲ, ಹಾಗಾಗಿ ರುಚಿಗೆ ಬೇಕಪ್ಪಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಒಂದು ಅರ್ಧ ಮುಕ್ಕಾಲು ಲೋಟ ಅಪ್ಪಷ್ಟು ಕಾಯಿ ತುರಿ ಇತ್ತು, ಹಾಕ್ಕೊಂಡಿದ್ದೆ. ಸ್ವಲ್ಪ ಮೆತ್ತಗೆ ಬಂದ್ರೆ ಲಾಯ್ಕತ್ತಲ್ಲ. ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ, ಒಂದು 2 ಗಂಟೆ ಹೊತ್ತು ನೆಂದಿತ್ತು. 1 ಲೋಟ ಅಕ್ಕಿ ಇತ್ತು. ಹಾಕಿ ನೀರು ಬೇಕಾದಷ್ಟು ಹಾಕ್ಕೊಂಡು ನುಣ್ಣಗೆ ಹರ್ಕಂತೆ. ಜಾಸ್ತಿ ನೀರು ಹಾಕ್ಕೊಂಬಾಗ ಕಡೆಗೆ ಸ್ವಲ್ಪ ಮಿಕ್ಸಿ ಜಾರಲ್ಲೆಲ್ಲ ಹಾಕಿ ತೊಳಸಿ ಇದಕ್ಕೆ ಹಾಕ್ಕೊಂಡಿದ್ದೆ ನೀರನ್ನು. ಕಲ್ಲು ಕಾದಿತ್ತು. ಈಗ ಹಿಟ್ಟಲ್ಲಿ ಹೀರೆಕಾಯಿನ ಹೋಳನ್ನು ಅದ್ದಿ ರೌಂಡಾಗಿ ದೋಸೆ ಇಟ್ಟರು ಸೈ. ನಾ ಮಧ್ಯದಿಂದ ಶುರು ಮಾಡೋದು, ಕೆಲವ್ರು ಹೊರಬದಿಂದ ಶುರು ಮಾಡ್ತಾರೆ. ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಇಟ್ಕೊಳ್ಳಿ. ಇದು ಸ್ವಲ್ಪ ದಪ್ಪ ಹೀರೆಕಾಯಿ ಹಾಪಕ್ಕೊಯ್ ಅಗ್ಲ ಹೋಳಿತ್ತು. ಒಂದು 5-6 ಹೋಳು ಇಡೋದ್ರೊಳಗೆ ಒಂದು ದೋಸೆ ಆಗಿ ಹೊತ್ತು. ಇದೇ ನಮ್ನಿ ಬದನೆಕಾಯಿ, ಬಾಳೆಕಾಯಿ, ದಿವಲ್ಸಿನ್ಕಾಯಿಲೆಲ್ಲ ಮಾಡ್ಲಿಕ್ಕೆ. ದಿವಲ್ಸಿನ್ಕಾಯಿ ದೋಸೆ ಮುಂಚೆ ತೋರಿಸಿದ್ದೆ ವಿಡಿಯೋದಲ್ಲಿ. ಬದನೆಕಾಯಿ ದೋಸೆ, ಬಾಳೆಕಾಯಿ ದೋಸೆ ಎಲ್ಲ ಮಾಡ್ಲಿಕ್ಕೆ ಹೀಗೆ ರುಚಿ ಆಯ್ತು. ಸ್ವಲ್ಪ ನೀರು ಚಿಮ್ಮಿಸಿ ಮೇಲಿನ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಹಾಕಿದೆ, ಒಳ್ಳೆ ಪರಿಮಳ ಕೊಡುತ್ತಂತೇಳಿ. ಮುಚ್ಚಿ ಇಟ್ಟು ಬೇಯಿಸಿರ್ಸೆ. ಬೆಂದಿತ್ತಿದೀಗ ಒಂದು ಸೈಡು. ಇನ್ನೊಂದು ಬದಿ ತಿರ್ಸಿ ಹಾಕ್ತೆ. ಮತ್ತೊಂದು ಬದಿಯು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸೈ, ಕೆಂಪಾಪ್ರವರೆಗೆ. ರುಚಿ ಆಯ್ತು. ಸಾರು ಜೊತೆಗೆ ಕಚ್ಕೊಂಡು ತಿನ್ಲಕ್ಕ, ಅಥವಾ ಸಾಯಂಕಾಲದ ಹೊತ್ತಿಗೆ ಮಾಡಿದರೆ ಸ್ನ್ಯಾಕ್ಸ್ ಥರ ತಿನ್ಲಕ್ಕ. ಇವತ್ತಿನ ಈ ವಿಡಿಯೋ ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಬದಿಯು ಬೆಂದು ರೆಡಿ ಆಯ್ತಿದೀಗ. ಕಾಣಿ ಕೆಂಪಾಯ್ತು. ಇಷ್ಟಾದರೂ ಸಾಕು, ದೋಸೆ ತೆಗಿತೆ ಈಗ. ಇದ್ರ ಮೇಲಿಂದ ಬೇಕಾದ್ರೆ ಒಂಚೂರು ಬೆಣ್ಣೆ ಹಾಕ್ಕೊಂಡು ಸರ್ವ್ ಮಾಡಿದರೆ ಹೀರೆಕಾಯಿ ದೋಸೆ ರೆಡಿ ಆಯಿತು. ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಬತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ನಮಸ್ಕಾರ.